ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಇದನ್ನು ನೋಡಬೇಕು, ಕೇಳಬೇಕು, ಪಾಲಿಸಬೇಕು ಅಂತ ನನ್ನ ಒಂದು ಅನಿಸಿಕೆ. ನಿನ್ನೆ ಕಾಲಲ್ಲಿ ಯಾರೋ ಒಬ್ಬರು ಪಾಪ ನನಗೆ 62 ವರ್ಷನೋ ಏನೋ, ನಾನು ಬೇಗ ಸತ್ತೋಗ್ಬೇಕು ಅಂತ ಇದ್ದೀನಿ, ನಾನು ಸಾಯಬೇಕು ಅಂದರೆ ಏನು ಮಂತ್ರ ಮಾಡಬೇಕು, ನಂಗೆ ಸಾಯಕ್ಕೆ ಆಸೆ ಇದೆ, ಏನಾದ್ರು ನಂಗೆ ಹೇಳಿ ಅಂತ ಹೇಳಿದ್ರು. ಇದನ್ನು ಕೇಳಿ ನನಗೆ ಭಾಳ ಬೇಜಾರಾಯಿತು. ಅವ್ರಿಗೆ ಅಪ್ಪ ಅಮ್ಮ ಇದ್ದಾರಂತೆ, ಗಂಡನೂ ಇದ್ದಾರಂತೆ, ಬಟ್ ಅವ್ರು ಸತ್ತೋಗ್ಬೇಕು ಬೇಗ ನಾನು ಅಂತ ಕೇಳಿದ್ರು. ಅವರೇನೋ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಪಾಪ ಏನೋ ಜೀವನದಲ್ಲಿ ಗಂಡ ಬಿಟ್ಟಿದ್ದಾರೆ, ಗಂಡ ಬೇರೆ ಕಡೆ ಇದ್ದಾರೆ. ಗಂಡ ಬೇರೆ ಕಡೆ ಇದ್ದರೂ ಪರವಾಗಿಲ್ಲ, ನಾವು ಸಾಯಬೇಕು ಅಂತ ಸಂಕಲ್ಪ ಮಾಡಬಾರ್ದು. ನಾವು ಸಾಯಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಲೇಬಾರ್ದು. ನನಗೆ ಸಾವು ಬರಲಿ, ಬೇಗ ನಂಗೆ ಮರಣ ಬರಲಿ ಅಂತ ಪ್ರಾರ್ಥನೆ ಕೂಡ ಮಾಡಬಾರ್ದು. ಯಾತಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈ ಥರ ಜನ ಭಾಳಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ. ನನಗೆ ಅಪ್ಪ ಅಮ್ಮ ಇದ್ದಾರೆ, ಗಂಡ ಇದ್ದಾರೆ, ನಾನು ಸಾಯಬೇಕು ಅಂದರೆ ಸಾವು ಖಂಡಿತ ಬರ್ತದೆ, ಬರಲ್ಲ ಅನ್ನೋಂಗಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಆಕಸ್ಮಿಕವಾಗಿ ಬಂದುಬಿಡ್ತೀವಿ, ನಾವು ಭೂಮಿಗೆ ಹುಟ್ಬಿಡ್ತೀವಿ. ಸಾವಂತೂ ಗ್ಯಾರಂಟಿ, ಖಚಿತ. ಯಾಕೆಂದರೆ ಇವತ್ತವರೆಗೂ ಸಾವನ್ನು ಗೆದ್ದವರು ಯಾರೂ ಇಲ್ಲ. ಕೃಷ್ಣ ಪ್ರಾಣ ಬಿಟ್ಟ, ರಾಮ ಪ್ರಾಣ ಬಿಟ್ಟರು, ಹರಿಶ್ಚಂದ್ರ, ಮಹಾನ್ ಅವಧೂತರು, ಪರಂಪರೆಯಲ್ಲಿ ಬಂದಂಥ ಎಲ್ಲರೂ ಕೂಡ ಒಂದಲ್ಲ ಒಂದೆಲ್ಲ ದೇಹ ಬಿಟ್ಟಿದ್ದಾರೆ. ಅದ್ರಲ್ಲಿ ನಾವು ಒಬ್ಬರು. ಅವ್ರು ಮತ್ತೆ ಇದೇ ಥರ ಹುಡ್ತೀವಾ ಅನ್ನೋದು ಬಂದು ಪ್ರಶ್ನೆ. ಬೈ ಚಾನ್ಸ್ ನಾವೇನಾದ್ರು ಹಾವು, ಹಂದಿ, ಇಲಿ, ಹಸು, ಎಮ್ಮೆ, ಕತ್ತೆ, ನಾಯಿ, ಒಂಟೆ, ಆನೆ, ನೀರಲ್ಲಿ ವಾಸ ಮಾಡುವಂಥ ತಿಮಿಂಗಳ, ಮೊಸಳೆಗಳು, ಈ ಥರದ್ದು ಏನಾದ್ರು ಹುಟ್ಬಿಟ್ರೆ ಹೆಂಗಿರ್ತದೆ ಅಂತ ಒಂದು 10 ನಿಮಿಷ ಯೋಚನೆ ಮಾಡಬೇಕು. ಇವತ್ತೊಂದು ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋರಿದ್ದಾರೆ ಗಾಬರಿಗೆ, ಯೋಚನೆಗೆ. ಗಂಡ ಬಿಟ್ಟ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅವರಿಲ್ಲ, ಇವರಿಲ್ಲ, ಕೆಲಸ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ ಅಂತ ಚಿಂತೆ ಮಾಡಿ 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 ಹಾರ್ಟ್ ಫೇಲ್ಯೂರ್ ಆಗ್ತಿದೆ. ಹಾರ್ಟ್ ತುಂಬ ಸಾಫ್ಟ್ ಮನುಷ್ಯ, ನಮ್ಮ ಹೃದಯ. ಅದ್ರದ್ದು ಏನು ಕೆಲಸ ಅಂದರೆ ಅಶುದ್ಧವಾದ ರಕ್ತ ತಗೊಂಡು ಶುದ್ಧ ಮಾಡಿ ಎಲ್ಲ ಅಂಗಾಂಗಗಳಿಗೂ ಕಳಿಸುವಂಥ ವ್ಯಕ್ತಿಗೆ ರಕ್ತನೇ ಶುದ್ಧ ಮಾಡಲೋ ನಿಮ್ಮ ಯೋಚನೆ ಗಮನ ಕೊಡಲೋ. ಅದು ಗಂಡ ಇಲ್ಲ, ಹೆಂಡತಿ ಇಲ್ಲ, ಅಪ್ಪ ಇಲ್ಲ, ಮಕ್ಕಳಿಲ್ಲ ಅಂತೇಳಿ ದಿನ ಯೋಚನೆ, ಅಳೋದ್ರಿಂದ ಯೋಚನೆ ಮಾಡೋದ್ರಿಂದ ಹಾರ್ಟು ಸುಸ್ತಾಗ್ಬಿಡ್ತದೆ. ಯಾವಾಗ ಹಾರ್ಟು ಸುಸ್ತಾಯಿತು, ರಕ್ತ ಪಂಪ್ ಮಾಡೋ ಬದಲು ನಿಮ್ಮ ಕಡೆದೇ ಯೋಚನೆ, ದಿನಕ್ಕೆ 10 ಸಲ ಯೋಚನೆ ಮಾಡೋದು, ದಿನ ಒಂದು 10 ಸಲ ಅಳೋದು, ಈ ಥರ ಇದ್ದಾಗ ಹಾರ್ಟ್ಗೆ ತುಂಬ ಬೋರ್ ಆಗಿಬಿಡ್ತದೆ. ಹಾರ್ಟ್ಗೆ ಒಳ್ಳೆಯ ಮನೋರಂಜನೆ ಬೇಕು, ಹಾರ್ಟ್ಗೆ ಎಂಟರ್ಟೈನ್ಮೆಂಟ್ ಬೇಕು. ಅದು ಬಿಟ್ಬಿಟ್ಟು ನಾನು ಸತ್ತೋಬೇಕು ಅಂದರೆ ಒಂದು ದಿವಸ ಏನಾಗುತ್ತೆ, ಹಾರ್ಟ್ ತನಗೆ ರಕ್ತ ಪಂಪ್ ಮಾಡಿ ಸ್ಟಾಪ್ ಮಾಡಿಬಿಡ್ತದೆ. ಯಾವ ರೂಪದಲ್ಲಿ ಅದು ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು, ಬೇರೆ ರೂಪದಲ್ಲಿ ಸಾವು ಬರ್ಬೋದು. ಆದ್ದರಿಂದ ದುಃಖದಿಂದ, ಚಿಂತನೆಯಿಂದ, ಕಷ್ಟದಿಂದ ಸಾಯಬೇಕು ಅಂತ ಯಾವತ್ತು ಅಳಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಹಾಗೇನಾರಾದರೆ ನಾನು ಸಾಯಬೇಕು ಅಂತ ಅಂದ್ಕೊಳ್ಳೋದು ಕೂಡ ಸ್ವಯಂ ಆತ್ಮಹತ್ಯೆ ದೋಷ ಬರ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತದೆ. ಯಾರೋ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಹುಟ್ಟಿ ಒಂದು 80 ವರ್ಷ ಬದುಕಿದ್ದಂತೆ. ಹೆಂಡತಿ ಕೈ ಬಿಟ್ಬಿಟ್ಲು, ಮಕ್ಕಳು ಕೈ ಬಿಟ್ಬಿಟ್ರು. ಪಾಪ ತುಂಬ ಕಷ್ಟ ಆಯಿತು. ಭಿಕ್ಷೆ ಬೇಡಿ ಊಟ ಮಾಡ್ತಿದ್ದ, ಆದರೆ ಭಿಕ್ಷೆ ಸರಿಯಾಗಿ ಸಿಗ್ತಿರಲಿಲ್ಲ. ಜನ ಅವನಿಗೆ ಟೀಕೆ ಮಾಡ್ತಿದ್ರು, ಬೈತಿದ್ರು, ಏನೇನೋ ಮಾಡ್ತಿದ್ರು. ಕೊನೆಗೆ ಅವನು ಒಂದಿನ ಸಾಯಬೇಕು ಅಂತೇಳಿ ಊಟ ಬಿಟ್ಟ, ನಿದ್ದೆ ಬಿಟ್ಟ, ಎಲ್ಲ ಬಿಟ್ಟ. ತಾನೇ ದೇಹನ ದಂಡಿಸ್ಕೋತಾ ಇದ್ದ. ನಾನು ಸಾಯಲೇಬೇಕು ಅಂತೇಳಿ ಊಟ ಬಿಡೋದು, ನಿದ್ದೆ ಬಿಟ್ಬಿಡೋದು, ಈ ಥರ ಏನೋ ಮಾಡಿದ್ರೆ ನಾವೇ ಸ್ವಯಂ ಆತ್ಮಹತ್ಯೆಗೆ ಕಾರಣ ಆಗ್ತಿದ್ವಿ ಅಂತ ಹೇಳಿ ಗರುಡ ಪುರಾಣ ಹೇಳ್ತದೆ. ಆ ಥರ ಮಾಡಿ ಅವ್ನು ಸತ್ತೇ ಹೋಗ್ಬಿಟ್ಟ. ಯಾವಾಗ ಅವನಿಗೆ ಆಯುಸ್ ತುಂಬೋವರೆಗೂ ಬದುಕಿಲ್ವೋ, ಬೇಗನೆ ಬಲವಂತವಾಗಿ ಸತ್ತೋಗ್ಬಿಟ್ಟು, ಊಟ ಬಿಟ್ಟು, ನಿದ್ದೆ ಬಿಟ್ಟು ಸತ್ತೋಗ್ಬಿಟ್ಟಕ್ಕೆ ಅವನೇನು ಮಾಡ್ತಾನೆ, ನೆಕ್ಸ್ಟ್ ಬರ್ತಲ್ಲಿ ಯಾವುದೋ ಒಂದು ಊರಿನಲ್ಲಿ ಒಂದು ಮೊಸಳೆ ರೂಪದಲ್ಲಿ ಹುಡ್ತಾನೆ ನದಿ ಒಳಗಡೆ. ಇದು ಒಂದು ಕಡೆ ದಿವ್ಯ ದೃಷ್ಟಿಯಿಂದ ಒಬ್ಬ ಸನ್ಯಾಸಿ ಆ ಮೊಸಳೆ ನೋಡಿಬಿಟ್ಟು ಹೇಳ್ತಾನೆ, ನೀನು ಹೋದ ಜನ್ಮದಲ್ಲಿ ಹೀಗಾಗಿದ್ದೆ, ನೀಗ ಮೊಸಳೆ ಆಗಿದೆ, ಪರಮಾತ್ಮ ಕೊಟ್ಟಂಥ ದೇಹ, ಮನಸ್ಸು, ಆತ್ಮವನ್ನು ನೀನು ಹಾಳು ಮಾಡ್ಕೊಂಡಿದ್ಯಾ. ಅದಕ್ಕೆ ನೀನು ನಾನು ಸಾಯ್ತೀನಿ ಅಂತೇಳಿ ಊಟ ತಿಂಡಿ ಬಿಟ್ಟರೆ ನಾವೇ ನೇಣಾಕೊಂಡ್ರೆ ಏನು ಬರುತ್ತೋ ಅಷ್ಟೇ ಕರ್ಮ ಬರ್ತದಂತೆ. ಅದರಿಂದ ಇರೋಷ್ಟು ಆಯಸ್ಸು ನಮ್ಮ ಪ್ರಾಣ ಹೋಗೋವರೆಗೂ ನಾವು ಬದುಕಿರಬೇಕು,
ಏನಿದೆಯೋ ಅನುಭವಿಸ್ಬೇಕು. ಎರಡನೇದು, ಒಂದು ಯಮಲೋಕದಲ್ಲಿ ನಡೆದಂಥ ಒಂದು ಘಟನೆ. ಒಬ್ಬ ವ್ಯಕ್ತಿ 28 ವರ್ಷನೋ 27 ವರ್ಷದ ವಯಸ್ಸು, ಅವನು ಲವ್ ಮಾಡಿರ್ತಾನೆ. ಲವ್ ಮಾಡಿ 5-6 ವರ್ಷ ಪ್ರೀತಿಸಿರ್ತಾನೆ. ಆ ಹುಡುಗಿ ಇವನಲ್ಲಿ ಅಷ್ಟು ಹಣ ಇಲ್ಲ, ಸಂಪಾದನೆ ಇಲ್ಲ ಅಂಥೇಳಿ ಗೊತ್ತಾದ ಮೇಲೆ ಇನ್ನೊಬ್ಬನ ಜೊತೆ ಸಂಪರ್ಕ ಇಟ್ಕೊತಾಳೆ. ಅದನ್ನು ಅವ್ನು ನೋಡಿಬಿಡ್ತಾನೆ. ನನ್ನ ಜೊತೆ 5 ವರ್ಷ ಇದು ಇನ್ನೊಬ್ಬ ಜೊತೆ ಇದ್ದಾಳಲ್ಲ ಅಂಥೇಳಿ ಮತ್ತು ಅವನು ತುಂಬ ಡಿಪ್ರೆಷನ್ಗೆ ಹೋಗಿ ವಿಷ ಕೂಡ ಸತ್ತೋಗ್ಬಿಡ್ತಾನೆ 27-28 ವಯಸ್ಸಿನಲ್ಲಿ. ಅವನಿಗೆ ಆಯುಷು 80-90 ವರ್ಷ ಇರ್ತದೆ ಅಂತ ಇಟ್ಕೊಳ್ಳಿ. ಆತ್ಮ ಹೋಯ್ತು. 12 ದಿನಕ್ಕೆ ಸಂಸ್ಕಾರ ಮಾಡಿದ್ಮೇಲೆ ವೈಕುಂಠ ಸಮಾರಾಧನೆ 12 ದಿನಕ್ಕೆ ಆದಮೇಲೆ ಆತ್ಮ ಹೆಬ್ಬೆಟ್ ಕಾತದಲ್ಲಿ ನರಕಕ್ಕೆ ಹೋಗ್ತದಂತೆ. ಅದರದೇ ಆದ ಒಂದು ಲೋಕ ಇದೆ. ನಾವೆಲ್ಲಿಂದ ಬಂದು ಅಲ್ಲಿ ವಾಪಸ್ ಹೋಗಲೇಬೇಕು. ಇಲ್ಲಿ ಪಕ್ಕದ ಮನೆಗೆ ಹೋಗೋಕ್ಕಾಗಲ್ಲ, ಇದು ಬೇರೆ ಊರಿಗೆ ಹೋಗೋಕ್ಕಾಗಲ್ಲ. ಸತ್ತ ಮೇಲೆ ಆ ಸೋಲು ಆ ಯಮನ ನರಕಕ್ಕೆ ಹೋದಾಗ ಚಿತ್ರಗುಪ್ತ ರೆಕಾರ್ಡ್ ತೆಗೆದಾಗ ಇವನ್ನೆಲ್ಲ ಕೊಟ್ಟಿದ್ವಿ, ಕಾರು, ಸೈಟು, ಮನೆ, ವಿದ್ಯೆ, ಬುದ್ಧಿ, ಕೆಲಸ ಎಲ್ಲ ಇದ್ದು ಕೂಡ ಹುಡುಗಿಗೋಸ್ಕರ ಯೋಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಹುಡುಗಿಗೋಸ್ಕರ ಪ್ರೀತಿಸಿ ಮೋಸ ಮಾಡಿದ್ಲು ಅಂಥೇಳಿ. ಆದ್ದರಿಂದ ಇವನಿಗೇನು ಮಾಡಬೇಕು ಅಂತ ಯಮ ಕೇಳ್ತಾನೆ. ಆಗ ಬೈಲ ತೆಗಿತಾರೆ. ಯಾರ್ಯಾರು ಯಾವ ರೂಪ ಸತ್ರೆ ಏನೇನು ಮಾಡಬೇಕು ಅಂತ ಅಲ್ಲಿ ಪ್ರೊಸೀಜರ್ ಬರೆದಿಟ್ಟಿದ್ದಾರೆ, ರೂಲ್ಸು ರೆಗ್ಯುಲೇಷನ್ಸು. ಅದ್ರ ಪ್ರಕಾರ ಇವನಿಗೆ 21 ಜನ್ಮಗಳವರೆಗೂ ಇವನು ಕಬ್ಬಣದಲ್ಲಿ ಒಂದು ಬೊಂಬೆ ಮಾಡ್ತಾರಂತೆ, ಹುಡುಗಿ ಬೊಂಬೆ. ಆ ಬೊಂಬೆ ಮೇಲೆ ಅವನು ಏನೇ ಸುಖ ತಗೋಬೇಕೋ ತಗೊಳ್ಳಿ ಅಂತೇಳಿ ಹಾಕ್ತಾನಂತೆ. ಇಲ್ಲಿ ಈ ಥರ ನರಕ ಯಾತನೆ. ಭಗವಂತ ಕೊಟ್ಟಂಥ ಆಯುಷನ್ನು ನಾವು ಪೂರ್ಣಗೊಳಿಸಿ ಸಾಯಬೇಕೆ ವಿನಃ ಆತ್ಮಹತ್ಯೆ ಮಾಡ್ಕೋಬಾರ್ದು. ಇದು ಎರಡು. ಒಂದು ದೇಹ ದಂಡಿಸಿ ಸತ್ತೋಗ್ತಾರೆ, ಊಟ ಬಿಟ್ಟು ನಿದ್ದೆ ಬಿಟ್ಟು. ಇನ್ನೊಂದು ಸ್ವಯಂ ಆತ್ಮ ವಿಷ ಕುಡಿಯೋದು, ನೇಣ ಹಾಕೊಳ್ಳೋದು, ಮೇಲಿಂದ ಬಿಸಿ ಸತ್ತೋಗೋದು, ಈ ಥರದ್ದೆಲ್ಲ ಮಾಡ್ತಾರೆ. ಅದು ಮಹಾಪಾಪ. ಇನ್ನೊಂದು, ನಿನ್ನೆ ಕಾಲಲ್ಲಿ ಅವ್ರು ಹೇಳಿದ್ದು, ನಾನು ಬೇಗ ಸಾಯಬೇಕು, ಅದಕ್ಕೆ ಏನಾರು ಪರಿಹಾರ ಹೇಳಿ ಅಂತಂದರೆ ನಾವು ಸಾಯಕ ಪರಿಹಾರ ಹೇಳಬಾರ್ದು. ಇಷ್ಟೆಲ್ಲ ಗೊತ್ತಿದ್ದು ನಾವು ಸತ್ತೋಗ್ಲಿ ಅಂತ ಹೇಳಿ ನಾವು ಮಂತ್ರ ಪ್ರಯೋಗ ಅಥವಾ ತಂತ್ರ ಪ್ರಯೋಗ ಹೇಳ್ಕೊಡ್ಬಾರ್ದು. ಅಥವಾ ಅವ್ರು ಬೇಗ ಸತ್ತೋಗ್ಲಿ ಅಂತ ಮಾಟ ಮಂತ್ರ ಕೂಡ ಮಾಡಿಸ್ಬಾರ್ದು. ನೋಡಿ, ಮಾಟ ಮಂತ್ರ ಯಾರು ಮಾಡಿಸ್ತಾರೋ ಅದ್ರದ್ದು ಫಲನೇ ಬೇರೆ ಆಗಿಬಿಡ್ತಾರೆ. ಬೇಗ ಸತ್ತೋಗ್ಲಿ, ಆಕ್ಸಿಡೆಂಟ್ ಆಗಲಿ, ಅಥವಾ ಅವ್ರಿಗೆ ಹುಚ್ಚಿಡ್ ಸತ್ತೋಗ್ಲಿ, ಯಾವ ತಲೂ ಸಾವು ಬರಲಿ ಅಂತೇಳಿ ಮಾಟ ಮಂತ್ರ ಮಾಡಿಸಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅದನ್ನು ಕೂಡ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಸ್ಕಂದ ಪುರಾಣದಲ್ಲೂ ಕೂಡ ಕೆಲವು ಪರಿಹಾರಗಳನ್ನು ಹೇಳ್ತಾರೆ. ಈ ಥರ ಯಾಕೆ, ಏನಾಗುತ್ತೆ ಅಂತೇಳಿ. ಆದ್ದರಿಂದ ಭಗವಂತ ಕೊಟ್ಟಿರೋ ಆಯುಷನ್ನು ಖರ್ಚು ಮಾಡ್ಕೋಬೇಕು. ಬೇಗ ನಾವು ಸಾಯಬೇಕು ಅಂತ ಸಂಕಲ್ಪ ಮಾಡಬಾರ್ದು. ನನಗೆ ಬೇಗ ಸಾವು ಬರಲಿ ಅಂತ ಯಾವತ್ತಾರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಮನುಷ್ಯನ ಜನ್ಮ ಮತ್ತೆ ಬರೋದಿಲ್ಲ. ಇರೋಷ್ಟು ದಿವಸ ನಿನ್ನ ನೋಡೋ ಸೇವೆ ಮಾಡೋ ಭಾಗ್ಯ ಕೊಡು, 4 ಜನಕ್ಕೆ ಒಳ್ಳೇದು ಮಾಡುವಂಥ ಭಾಗ್ಯ ಕೊಡು ಅಂತೇಳಿ ಸಾರ್ಥಕತೆ ಮಾಡಿಕೊಳ್ಳುವಂಥ ಪ್ರಾರ್ಥನೆ ಮಾಡಬೇಕು. ಆಗ ಈ ಜನ್ಮ ಸಾರ್ಥಕ ಆಗ್ತದೆ. ಕರ್ಮ ಸಿದ್ಧಾಂತ ಪ್ರಕಾರ ಸ್ಕಂದ ಪುರಾಣ, ಶ್ರೀಮದ್ ಭಾಗವತ, ಬ್ರಹ್ಮವೈವಸ್ವತ ಪುರಾಣದಲ್ಲಿ ನಾನು ಬೇಗ ಸಾಯಬೇಕು, ನಂಗೆ ಸಾವು ಬರಲಿ ಅಂತ ಪ್ರಾರ್ಥನೆ ಮಾಡೋದು ಕಾರಣ ಏನು? ಆ ರೀತಿ ಯಾಕೆ ಮತಿ ಕೊಡ್ತದೆ ನಮಗೆ? ಯಾಕೆ ನಾನು ಸಾಯಬೇಕು, ನಮ್ಮ ಬೇಗ ಸತ್ತೋಗೋಂಗೆ ಏನಾದ್ರು ಮಾಡಬೇಕಂತ ದೇವತೆಗಳಿಗೆ ಅಲ್ಲಿ ಇಲ್ಲಿ ಅರಕೆ ಕಟ್ಟೋದು, ಇದೆಲ್ಲ ಮಾಡಿದ್ರೆ ಯಾವ ದೇವತೆಗಳು ಬಲವಂತವಾಗಿ ಸಾಯಲಿ ಅಂತ, ಬೇಗ ಸಾವು ಬರಲಿ ಅಂತ ಆಶೀರ್ವಾದ ಮಾಡಲ್ಲ. ಆ ಥರ ಮಾಡಿದ್ರೆ ಆ ದೇವತೆಗಳೇ ಅಲ್ಲ ಅವರು. ಹಾಗಾದರೆ ಮೂಲ ಕಾರಣ ಏನು? ಪೂರ್ವ ಜನ್ಮದಲ್ಲಿ ಅಂದರೆ ಜನ್ಮದಲ್ಲಿ ನಾನು ಅವನು ಸತ್ತೋಗ್ಲಿ ಅಂತ ಮಾರಣ ಪ್ರಯೋಗ, ಷಟ್ಕರ್ಮ, ಷಟ್ ಅಂದರೆ 6, 6ರಲ್ಲಿ ವಿದ್ವೇಷಣ, ಸ್ತಂಭನ, ಮಾರಣ, ಉಚ್ಚಾಟನ ಮತ್ತು ಮೋಹನ, ಶಾಂತಿ, ಈ 6 ಪ್ರಯೋಗಗಳು ಅಥರ್ವಣ ವೇದದಲ್ಲಿ ಹೇಳ್ತಾರೆ. ಅವನು ಸತ್ತೋಗ್ಲಿ, ಇವನು ಸತ್ತೋಗ್ಲಿ ಅಂಥೇಳಿ ನಾವು ದೇವತೆಗಳಿಗೆ ಪ್ರೇಯರ್ ಮಾಡಿದರೆ, ಪ್ರಾಣಿ ಬಲಿ ಕೊಟ್ಟಿದ್ರೆ, ಅವನು ಸತ್ತೋಗ್ಬಿಡ್ಲಿ, ಅವಳು ಸತ್ತೋಗ್ಬಿಡ್ಲಿ ಅಂಥೇಳಿ ಅವನ ಹೆಸರೇಳಿ ನಾವು ಪ್ರಾಣಿ ಬಲಿ ದೇವತೆಗಳಿಗೆ ಕೊಟ್ಟಿದ್ರೆ. ಎರಡನೇದು, ಅವನು ಸತ್ತೋಗ್ಲಿ ಅಂತೇಳಿ ಮಾರಣ ಪ್ರಯೋಗ ಮಾಡಿಸಿದ್ರೆ. ಮೂರನೇದು, ಸದಾ ಅವನು ಸಾಯಲಿ ಅಂತ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ. ಪ್ರಾರ್ಥನೆ ಬೇರೆ, ಬಲಿ ಬೇರೆ, ಮಾಟಮಂತ್ರ ತಂತ್ರ ಬೇರೆ. ಇದು 3 ವಿಧಿವಿಧಾನಗಳಲ್ಲಿ ವ್ಯತ್ಯಾಸ ಇದೆ, ಅದರ ಫಲಗಳೇ ಬೇರೆ ಇರ್ತದೆ. ಆದ್ದರಿಂದ ನಾವು ಯಾವತ್ತು ಬೇರೆಯವ್ರು ಸಾಯಲಿ ಅಂತ ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆ ಕೂಡ ಒಂದು ಮಾಟಮಂತ್ರಕ್ಕಿಂತ ಜೋರಾಗಿ ಪವರ್ ಬರ್ತದೆ. ಎರಡನೇದು, ಅವ್ರಿಗೆ ಮಾಟಮಂತ್ರ ಮಾಡಿಸಿ ಸಾಯಿಸಬಾರ್ದು. ಮೂರನೇದು, ಅವ್ರ ಹೆಸರೇಳಿ ಆ ಪ್ರಾಣ ಹೋಗಲಿ ಅಂಥೇಳಿ ಅದಕ್ಕೆ ಸರಿ ಸಮಾನ ಇನ್ನೊಂದು ಪ್ರಾಣಿ ಬಲಿಯನ್ನು ಕೊಡೋದು. ಈಗ ಅವ್ನ ಪ್ರಾಣ ಹೊಟ್ಟೋಗ್ಲಿ ಅಂಥೇಳಿ ಕುರಿ, ಕೋಳಿ, ಹಂದಿನ ಬಲಿ ಕೊಡ್ತಾರೆ. ಅಲ್ಲಿ ಪ್ರಾಣ ಹೋಗಲಿ, ಇಲ್ಲಿ ಈ ಪ್ರಾಣ ತಗೋ ಅಂಥೇಳಿ
ಪ್ರಾಣಿ ಹತ್ಯೆ ಮಾಡ್ತಾರೆ, ಪ್ರಾಣಿ ಬಲಿ ಕೊಡ್ತಾರೆ ವಾಮಾಚಾರದಲ್ಲಿ. ಇದನ್ನು ಯಾರು ಓದ್ ಜನ್ಮದಲ್ಲಿ ಮಾಡಿಸಿದ್ರೆ ಈಗ ರೀಬರ್ತ್ ಆಗಿರ್ತಾರೆ. ಯಾವ ಏಜಲ್ಲಿ ಮಾಡಿದ್ರು, ನಾನು ಓದ್ ಜನ್ಮದಲ್ಲಿ ಒಂದು 50ನೇ ವಯಸ್ಸಲ್ಲಿ ಮಾಡಿರ್ತೀವಿ, ಈ ಥರ ಮಾಟ ಮಂತ್ರ ಮಾಡಿಸಿರ್ತೀನಿ, ಅಥವಾ ಪ್ರಾಣಿ ಬಲಿ ಕೊಟ್ಟಿರ್ತೀನಿ, ಅಥವಾ ಸಾಯಲಿ ಅಂತ ನಾನು 50ನೇ ವಯಸ್ಸಲ್ಲಿ ಯಾವುದೋ ಒಂದು ಸಂಕಟ, ಯಾವುದೋ ಒಂದು ಸಮಸ್ಯೆಯಿಂದ ನಾನು ಪ್ರಾರ್ಥನೆ ಮಾಡಿರ್ಬೋದು, ಮಾಟ ಮಂತ್ರ ಮಾಡಿಸಿರ್ಬೋದು. ಈಗ ನನಗೆ 50ನೇ ವರ್ಷಕ್ಕೆ ಬಂದಾಗ, 60ನೇ ವಯಸ್ಸಿಗೆ ಬಂದಾಗ ಅದರ ಫಲ ನನ್ನ ಅಕೌಂಟಲ್ಲಿತ್ತು. ಕೆಟ್ಟದ್ದು ಮಾಡಿದ್ನಲ್ಲ, ಅದೇನು ಮಾಡುತ್ತೆ, ವಾಪಸ್ ತೊಗೊಂಬರುತ್ತೆ ಈ ಕ್ರೋಮೋಸೋಮ್ಸ್. ಜೀನ್ಸ್ ಏನು ಮಾಡುತ್ತೆ, ಜೆನೆಟಿಕ್ ಥಿಯರಿ ಪ್ರಕಾರ ಜೀನ್ಸು ನಮ್ಮದು ಒಳ್ಳೇದು ಕೆಟ್ಟದ್ದೆಲ್ಲ ಸ್ಟೋರ್ ಮಾಡಿರ್ತದೆ. ನಾನು ಒಳ್ಳೇದು ಮಾಡಿದ್ರೆ ಪಕ್ಕದ ಮನೆಗೆ ಹೋಗಲ್ಲ, ನಾನು ಕೆಟ್ಟದ್ದು ಮಾಡಿದ್ರೆ ಪಕ್ಕದ ಮನೆಗೆ ಹೋಗಲ್ಲ. ಒಳ್ಳೇದು ಕೆಟ್ಟದ್ದು ಸ್ಟೋರ್ ಆಗೋದು ನನ್ನ ಆತ್ಮದಲ್ಲಿ. ಆ ಆತ್ಮ ಯಾವ ಫಾರ್ಮಲ್ಲಿ ಬರ್ತದೆ ಅಂದರೆ ಕ್ರೋಮೋಸೋಮ್ಸ್ ರೂಪ್ಸಲ್ಲಿ ಬರ್ತದೆ. ಗಂಡಸಲ್ಲಿ ಎಕ್ಸ್ ಆ್ಯಂಡ್ ವೈ ಆದರೆ ಹೆಂಗಸಲ್ಲಿ ಎಕ್ಸ್ ಕ್ರೋಮೋಸೋಮಲ್ಲಿ ಇರ್ತದೆ. ಆಗ ಎಕ್ಸ್ ವೈ ಆದಾಗ ಆ ಮೈಟೋಸಿಸ್ ಮಿಯೋಸಿಸ್ನಲ್ಲಿ ಜೀನ್ಸು ಅದ್ರ ಪ್ರಕಾರ ತೊಗೊಂಬರುತ್ತದೆ. ಆಗ 60ನೇ ವಯಸ್ಸಿಗೆ ನಾನು ಸಾಯಬೇಕು. ಕಾರಣ ಏನು, ಬೇರೆಯವ್ರು ಸಾಯಲಿ, ಬೇರೆಯವ್ರು ದೂರ ಆಗಲಿ ಅಂತೇಳಿ ವಿದ್ವೇಷಣ ಪ್ರಯೋಗ. ಗಂಡ ಹೆಂಡರು ಬೇರೆ ಆಗಲಿ, ಕುಟುಂಬಗಳು ಬೇರೆ ಆಗಲಿ ಅಂತ ವಿದ್ವೇಷಣ ಪ್ರಯೋಗ ನಾನೇನಾದ್ರು ಮಾಡಿಸಿದ್ರೆ ಈಗ ಅಪ್ಪ ಅಮ್ಮ ಗಂಡ ಎಲ್ಲ ದೂರ ಇರ್ತಾರೆ. ಎಲ್ಲ ಇದೆ, ನನ್ನ ಹತ್ರ ಹಣ ಇದೆ, ಅವ್ರು ಹೇಳೋದು ಎಲ್ಲ ಇದೆ, ಅದರಲ್ಲಿ ನಾನು ದುಡಿತಿದ್ದೆ, ಅದು ಬಂದು ದುಡ್ಡಲ್ಲಿ ಜೀವನ ಮಾಡ್ಕೊಂಡಿದ್ದೀನಿ, ನನಗೀಗ ವಯಸ್ಸಾಗ್ತಿದೆ, ನಾನು ಯಾರು ನೋಡ್ಕೊಂಡಿಲ್ಲ, ಅದಕ್ಕೆ ನಂಗೆ ಸಾವು ಬರಲಿ ಅಂತ ಕೇಳಿದ್ರು. ಈ ಥರ ಅವ್ರಿಗೆ ಆಗ್ತಿದೆ ಅಂದರೆ ಓದ್ ಜನ್ಮದಲ್ಲಿ ಅವ್ರು ಏನು ಕರ್ಮ ಮಾಡಿರಬೇಕು, ಅದನ್ನು ಹೆಂಗೆ ಕೊಡ್ತಾ ಇದ್ದಾನೆ ಭಗವಂತ ಇವಾಗ. ಇದೇ ಕರ್ಮ, ಇದೇ ಅರಿವೇ ಗುರು. ಹಾಗಾದರೆ ನನಗೆ ಗಂಡ ಬಿಟ್ಟಿದ್ದಾನೆ, ಅಪ್ಪ ಅಮ್ಮ ಎಲ್ಲರೂ ಇದ್ದರೂ ಕೂಡ ನನಗೆ ಯಾರೂ ಇದ್ದಿಲ್ಲ ನೋಡಿ. ಆ ಏಜ್ಗೂ ಅವ್ರಿಗೆ ಅಪ್ಪ ಅಮ್ಮ ಎಲ್ಲ ಬಂದು ಬಳಗ ಇದ್ದಾರೆ, ಆದರೂ ಕೂಡ ನಂಗೆ ಸಾವು ಬರಬೇಕು, ನಾನು ಸತ್ತೋಗ್ಬೇಕು ಅಂತ ಡಿಸೈಡ್ ಮಾಡ್ತಿದ್ದೀನಿ ಅಂದರೆ ಇವರು ಓದ್ ಜನ್ಮದಲ್ಲಿ ಏನು ಕರ್ಮ ಆಯಿತು ಅದನ್ನು ಭಗವಂತ ಈಗ ತೋರಿಸ್ತಾ ಇದ್ದಾನೆ. ಹೀಗಾಗಿ ಭಗವಂತ ಕೊಟ್ಟರೋ ಈ ಒಂದು ಜೀವವನ್ನು ಹತ್ಯೆ ಮಾಡ್ಕೋಬಾರ್ದು. ಏನು ಹತ್ಯೆ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು. ನಮ್ಮ ಅಹಂಕಾರವನ್ನು ಆತ್ಮಹತ್ಯೆ ಮಾಡಿ, ಆತ್ಮದಲ್ಲಿರೋ ಅಹಂಕಾರನ ಹತ್ಯೆ ಮಾಡಿ, ಆತ್ಮದಲ್ಲಿರತಕ್ಕಂಥ ದುರಹಂಕಾರವನ್ನು ಹತ್ಯೆ ಮಾಡಿ, ಆತ್ಮದಲ್ಲಿರತಕ್ಕಂಥ ಮೋಸ, ವಂಚನೆ, ಅಸೂಯೆ, ದುಃಖ ಅದನ್ನು ಹತ್ಯೆ ಮಾಡಬೇಕು. ಆಗ ಪವಿತ್ರವಾಗ್ತದೆ ಆತ್ಮ. ಅದು ಬಿಟ್ಟು ನಾನು ಬೇಗ ಸತ್ತೋಗಬೇಕು, ಬೇಗ ನಾನು ಇರಬಾರ್ದು ನಾನಂತಂದರೆ ನೋಡಿ 80,000 ಜನ್ಮಗಳ ನಂತರ ಮನುಷ್ಯ ಜನ್ಮ ಬರ್ತದಂತೆ. ಹಾಗಾದರೆ ನಾವು ಈ ಜನ್ಮ ಬರಬೇಕಂದ್ರೆ 80,000 ಬಾರಿ ಹುಟ್ಟಿದ್ದೀವಿ. ಗರುಡ ಪುರಾಣದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೇನು, ಮನುಷ್ಯ ಜನ್ಮ ಹೆಂಗೆ, ಬ್ರಾಹ್ಮಣ ಆಗ್ಬೇಕಾದ್ರೆ ಎಷ್ಟು ಜನ್ಮ ಬರಬೇಕು, ಕ್ಷತ್ರಿಯ ಆಗ್ಬೇಕಾದ್ರೆ ಎಷ್ಟು ಜನ್ಮ ತೊಗೊಂಡಿರಬೇಕು, ಶೂದ್ರನಾಗಬೇಕಾದ್ರೆ, ವೈಶ್ಯಾಸ ಆಗ್ಬೇಕಾದ್ರೆ ಎಷ್ಟು ಜನ್ಮ ತೊಗೊಂಡ್ರೆ ಬ್ರಾಹ್ಮಣ ಆಗ್ಬಿಡ್ತೀನಿ. ಇದ್ರ ಬಗ್ಗೆ ಭಾಳಷ್ಟು ವಿಶೇಷವಾಗಿದೆ. ಇದನ್ನು ನಾನೊಂದು ಎಪಿಸೋಡ್ ಮಾಡಬೇಕು ಅಂತ ಇದ್ದೀನಿ. ಏಕೆಂದರೆ ನನಗೀಗ ಮನಸ್ಸು ಬರ್ತಿದೆ, ಯಾಕೆ ನಾವು ಸಾಯ್ತೀವಿ ಅಂತೀವಿ, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ, ಯಾಕೆ ನಾವು ಸಾಯಬೇಕು, ಅದಕ್ಕೇನಾದ್ರು ಪರಿಹಾರ ಕೊಡು ಅಂತ ಕೇಳ್ತೀವಿ. ಅನ್ನೋದಕ್ಕೆ ನಾನೊಂದು ಎಪಿಸೋಡ್ ಮಾಡಬೇಕು. ಸಾಯೋದು ದೊಡ್ಡದಲ್ಲ, ಹುಟ್ಟಿರೋದೇ ದೊಡ್ಡದು. ಸಾಯೋದೆಲ್ಲರೂ ಸಾಯ್ತೀವಿ, ಸಾಯಲೇಬೇಕು ನಾವು, ಸಾಯಕ್ಕೆ ಸಾಧ್ಯ ಇಲ್ಲ ಅನ್ನೋಂಗಿಲ್ಲ. ನಾನು ಆಗಲೇ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತ ಹುಟ್ಬಿಟ್ಟಿದ್ದೀವಿ. ಸಾರ್ಥಕತೆ ಮಾಡ್ಕೊಳ್ಳಿ. ಕಷ್ಟ ಇದೆ, ಕಷ್ಟದಲ್ಲೇ ಎಂಜಾಯ್ ಮಾಡಿ, ದುಃಖ ಇದೆ, ದುಃಖದಲ್ಲಿ. ಹಾಗಂತ ನಾವು ಸಾಯಬೇಕು ಅಂತ ಮಾಡಬಾರ್ದು. ಸಾಯಬೇಕು, ನನ್ನ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋದಕ್ಕೆ ಏನು ಮೂಲ ಕಾರಣ, ನಮ್ಮ ಹಿಂದಿನ ಜನ್ಮದ ಪ್ರಚೋದನೆ, ನಮ್ಮ ಹಿಂದಿನ ಜನ್ಮದ ವಾಸನೆ, ಆ ಜೀನ್ಸ್ ನಮಗೆ ಇದಕ್ಕೆ ಪ್ರಮೋಟ್ ಮಾಡ್ತಿದೆ. ಹೀಗಾಗಿ ಒಳ್ಳೆ ಗಂಡ ಸಿಕ್ಕಿಲ್ಲ, ಎಲ್ಲರೂ ಇದ್ದಾರೆ, ಆದರೆ ನನ್ನ ಅನಾಥೆ, ಎಲ್ಲರೂ ಇದ್ದಾರೆ, ನಾನು ಯಾರು ನೋಡ್ಕೊಳ್ಳಿಲ್ಲ, ನನ್ನ ಗತಿ ಏನು, ನನಗೆ ಏಜ್ ಆಗ್ತಿದೆ ಅನ್ನೋದೊಂದು ಭಯ. ಅವ್ರಿಗೆ ಒಂದು ಸೆಕ್ಯೂರಿಟಿ ಇಲ್ಲ, ನನಗೆ ಲೈಫಲ್ಲಿ ಇನ್ಸೆಕ್ಯೂರಿಟಿ ಇದೆ ನನಗೆ. ಹೌದು, ವಯಸ್ಸಾದ ಮೇಲೆ ಎಲ್ರಿಗೂ ಇರುತ್ತೆ, ವಯಸ್ಸಂತಲ್ಲ ಎಲ್ಲ ಏಜ್ವರೆಗೂ ನಾವು ಇರ್ತೀವ ಅನ್ನೋದು ಭಯ, ನಾಳೆ ಸತ್ತೋಗ್ಬಿಡ್ತೀವ ಅಂತ ಒಂದು ಭಯ. ಹೀಗಾಗಿ ಆ ಇನ್ಸೆಕ್ಯೂರಿಟಿ ಬಗ್ಗೆ ನಾವು ಭಯಪಡೋ ಬದಲು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ರೆ ನಮ್ಗೆ ಬರೋ ಎಲ್ಲ ಕೆಲಸಗಳು ಎಷ್ಟು, ನಾನು ಹೇಳಿದೆ ನೆನ್ನೆ ಅವ್ರಿಗೆ, ಅನಾಥೋ ದೈವ ರಕ್ಷಕ, ಗಂಡ ಬಿಟ್ಟ ಎಂತೀವಿ ಎಲ್ಲ ಬಿಟ್ಟಿದ್ದಾರೆ, ನಾನೊಬ್ಳು ಅನಾಥೆ ಅಂದಾಗ ಭಗವಂತನೇ ನಮಗೆ ಕಾಪಾಡ್ತಾನೆ. ಯಾವಾಗ ನಾವು ಎಲ್ಲ ಬಿಟ್ಟು ಭಗವಂತನ ಕೇಳ್ತೀವೋ ಭಗವಂತನೇ ನಮ್ಗೆ ನಡೆಸ್ತಾನೆ. ಅದೇ ಅವನ ಬ್ಯೂಟಿ, ಅದೇ ಅವನಿಗೆ ದೊಡ್ಡತನ, ಅದೇ ಅವನಲ್ಲಿರುವಂಥ ಒಂದು ವಿಶೇಷತೆ. ಅವನ ವ್ಯಕ್ತಿತ್ವ ಏನು ಗೊತ್ತಾ, ನಿನಗೆ ಹೆಂಡತಿ ಗಂಡ ಮಕ್ಕಳು ಎಲ್ಲ ಇದ್ದಾರೆ, ಕಾರು ಸೈಟು ಎಲ್ಲ ಇದೆ, ವ್ಯಾಮೋಹದಲ್ಲಿದೆಯಾ, ನೀನು ಏನೇ ಪ್ರೇ ಮಾಡೋದು ನಾನು ಕೊಡ. ಯಾಕಂದರೆ ದುಡ್ಡು ಕಮ್ಮಿ ಆಯಿತಾ ಅಪ್ಪ ಕೊಡ್ತಾನೆ, ಒಂದು ಏನಾದ್ರು ಹೆಚ್ಚು ಕಮ್ಮಿ ಆಯಿತಾ ಬಂಧು ಬಳಗ ನೋಡ್ಕೋತಾರೆ, ಸ್ನೇಹಿತರೆ. ಬಂಧು ಬಳಗ ಇಲ್ಲ, ಗಂಡ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಅಂದಾಗ ನನ್ನನ್ನು ಪ್ರೇ ಮಾಡಿದ್ರೆ
ನಾನು ಅವ್ರ ಜಾಗದಲ್ಲಿ ನಿಂತು ಕಾಪಾಡ್ತೀನಿ. ಇದೇ ಒಂದೊಂದು ವ್ಯಕ್ತಿತ್ವ. ಆ ಲೆವೆಲ್ಲಿಗೆ ನಾವು ಪ್ರಾರ್ಥನೆ ನಮ್ಮ ವ್ಯಕ್ತಿತ್ವ ಬೆಳೆಸಬೇಕು ಅಂತ ನನ್ನ ಅನಿಸಿಕೆ. ಹಾಗಾದರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಮನಸ್ಸು, ಮತ್ತು ನಾನು ಸಾಯಬೇಕು ಅನ್ನೋದು, ಪ್ರೇ ಮಾಡೋದು, ಈ ಥರದ್ದೆಲ್ಲ ಹೋಗಬೇಕು ಅಂದರೆ ಶನಿ ರಾಹು ದೋಷ ಇರ್ತದೆ. ಶನಿ ಆಯುಷ್ಕಾರಕ. ಶನಿ ನಮಗೆ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದನ್ನು ಹೇಳೋದೇ ಶನಿ ಗ್ರಹ. ರಾಹು ಈ ರೀತಿ ಅನುಮಾನ, ಡೌಟು, ಒಂಥರ ಕಿರಿಕ್ ಮಾಡೋದು, ಇದೆಲ್ಲ ರಾಹು ಚಂದ್ರ ಶನಿ ಈ 3 ಗ್ರಹಗಳಿಂದ ನಾನು ಸಾಯಬೇಕು, ಸಾಯಕೆನ ಪರಿಹಾರ ಕೊಡಿ ಅಂತ ಕೇಳುತ್ತೆ ಮನಸ್ಸು. ಮನಸ್ಸಿಗೆ ಬಾಸು ಚಂದ್ರಗ್ರಹ, ಆಯುಷ್ಯಗೆ ಬಾಸು ಶನಿಗ್ರಹ. ಈ ಗೊಂದಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಅಪ್ಪ ಇಲ್ಲ, ಇವೆಲ್ಲ ಮಾಡಿ ನಂಗೆ ಸಾಯಬೇಕು ಅಂತ ಹೇಳೋದು ರಾಹು ಗ್ರಹ. ಈ 3 ದೋಷದಲ್ಲಿ ಯಾಕೆ ಬರ್ತಿದ್ದೆ? ಓದ್ ಜನ್ಮದಲ್ಲಿ ಈ ಥರ ಮಾಡಿದೆ, ಇನ್ನೊಬ್ಬರು ಮನಸ್ಸು ನೋಯಿಸಿದ್ದೆ, ಇನ್ನೊಬ್ರಿಗೆ ಸಾಯಿಸೋಗೆ ನಮ್ಮ ಮತಿ ಕೊಟ್ಟಿದ್ದೆ, ಮತ್ತು ಅವ್ರನ್ನ ಸಾಯಿಸಬೇಕು, ಕೈಕಾಲು ಸೇದೋಗ್ಬೇಕು ಅಂತ ಏನೋ ಒಂದು ಪ್ರಯೋಗ ಮಾಡಿದ್ದೆ. ಅದು ಇವಾಗ ಶನಿ ರಿವೆಂಜ್ ತಗೋತಾನೆ. ಶನಿ ರಾಹು ಚಂದ್ರ 3 ಗ್ರಹದಿಂದ ಮನಸ್ಸು ಹೇಳುತ್ತೆ ಸಾಯಬೇಕು, ನಾನು ಸಾಯಬೇಕು ಅಂತೇಳಿ. ನನ್ನೊಂದು ಅನಿಸಿಕೆ ಮತ್ತು ಒಂದು ಸಜೆಷನು ಎಲ್ಲರಿಗೂ, ಯಾರಿಗೆ ನನ್ನ ಕಾರ್ಯಕ್ರಮ ನೋಡ್ತಾರೋ ಅವರೆಲ್ರಿಗೂ, ದಯವಿಟ್ಟು ಊಟಕ್ಕಿಲ್ಲ, ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ, ಸಾಯಬಾರ್ದು, ಆತ್ಮಹತ್ಯೆ ಮಾಡ್ಕೋಬಾರ್ದು. ಊಟಕ್ಕಿಲ್ಲ, ಬಟ್ಟೆ ಇಲ್ಲ, ಮನೆ ಇಲ್ಲ, ಕಾರಿಲ್ಲ, ಎಂಥದ್ದು ಇಲ್ಲ ಅಂದ್ರೂ ಕೂಡ ಸಾಯಬೇಕು, ನನಗೆ ಸಾವು ಬರಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ನನಗೆ ಸಾವು ಕೊಡುತ್ತೆ ಕೇಳು, ಅದಷ್ಟು ಕೀಳು ಜನ್ಮ, ಅದಷ್ಟು ಕೀಳು ವ್ಯಕ್ತಿತ್ವ ಜಗತ್ತಲ್ಲಿ ಯಾವುದೂ ಇಲ್ಲ. ಇರೋಷ್ಟು ದಿವಸ ನಾನು ಇದ್ದು ಕಷ್ಟಲ್ಲೇ ಕೊಟ್ಟಿದ್ಯಾ, ಓಜಮ್ ತಪ್ಪು ಮಾಡಿದ್ದಕ್ಕೆ ಜನ ಪೂರ್ತಿ ಕಷ್ಟಲಿದ್ದೀನಿ, ಪರವಾಗಿಲ್ಲ. ಈ ಲೈಫನ್ನು ಪ್ಯಾಕೇಜ್, ಈ ಜೀವನ ಅನ್ನೋ ಒಂದು ಪ್ರಯಾಣನ, ಒಂದು ಜರ್ನಿನ ಕಂಪ್ಲೀಟ್ ಪ್ಯಾಕೇಜ್ ನಾನು ಕಂಪ್ಲೀಟ್ ಮಾಡೇ ಸಾಯ್ತೀನಿ ಅನ್ನೋ ಒಂದು ಭರವಸೆ ನಿಮ್ಮಲ್ಲಿ ಬರಬೇಕು. ಆಗ ಆತ್ಮವಿಶ್ವಾಸ ಬಂದಾಗ ಆತ್ಮ ಸಾಕ್ಷಾತ್ಕಾರಕ್ಕೆ ಹೊಣೆಯಾಗುತ್ತೆ, ಜವಾಬ್ದಾರಿ ತಗೊಳುತ್ತೆ. ಅದರಿಂದ ಯಾವತ್ತು ಯಾರೂ ನಾನು ಸಾಯಬೇಕು ಅಂತ ಪ್ರಾರ್ಥನೆ ಮಾಡಬೇಡಿ, ಯಾರ ಹತ್ರನೂ ಕೇಳಬೇಡಿ, ಯಾರ ಹತ್ರನೂ ಹೇಳ್ಕೊಡ್ಬೇಡಿ. ನಾನು ಸಾಯಬೇಕು ಹಂಗೇನಾದ್ರು ಹೇಳಿ ಅಂತ ಕೇಳಿದಾಗ ನಿಮ್ಮ ವ್ಯಕ್ತಿತ್ವ ಏನು ಅಂತ ಅವಾಗ ನಿಮ್ಮ ಜೊತೆ ಮಾತಾಡೋದು ಬಿಟ್ಬಿಡ್ತಾರೆ, ನಿಮ್ಮ ನೋಡೋದು ಬಿಟ್ಬಿಡ್ತಾರೆ, ನಿಮ್ಮ ಮುಟ್ಟೋದು ಬಿಟ್ಬಿಡ್ತಾರೆ. ಇವ್ರು ಏನೋ ಸಾಯಬೇಕು ಅಂತಾರೆ, ಇವ್ರ ಜೊತೆ ನಾವು ಇರಬಾರ್ದಪ್ಪ, ಇಂಥ ದರ್ಶನ, ಇಂಥ ಸ್ಪರ್ಶ, ಇಂಥ ಸಹವಾಸ ನಾವು ಇರಬಾರ್ದು ಅಂತಾರೆ. ಆಗ ಸಮಾಜ ಇನ್ನೂ ನಮ್ಮನ್ನು ದೂರ ಮಾಡಿಬಿಡುತ್ತೆ. ಇರೋಷ್ಟು ದಿವಸ ಕನಕದಾಸ ಹೇಳ್ತಾರೆ, ಎಷ್ಟು ದಿವಸ ಇರ್ತೀಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಕ್ಷಣ ನೀನು ಭಗವಂತ ಪ್ರಾರ್ಥನೆ ಮಾಡಿದ್ದೆ ಅನ್ನೋದ್ರ ಮೇಲೆ ನಿನಗೆ ಸಾವು ಬರ್ತದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಆಡಿ ಬರ್ತಿದ್ದಾರೆ ಕನಕದಾಸರು. ಅದಕ್ಕೆ ರಾಹು ಶನಿ ಮತ್ತು ಚಂದ್ರಗ್ರಹ, ಚಂದ್ರ ಶನಿ ರಾಹುಗೆ ಶಾಂತಿವಾಗಬೇಕು. ಮಾಟ ಮಂತ್ರ ಮಾಡಿಸಿದರೆ ಶನಿ ನಮಗೆ ಈಗ ಕಾಡಿಸ್ತಾನೆ. ರಾಹು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಅವರ ಜೀವನ ಸಾಯಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಚಂದ್ರ ಇನ್ನೊಬ್ಬರ ಮನಸ್ಸಿಗೆ ಸಾಯೋ ರೀತಿ ಪ್ರಮೋಟ್ ಮಾಡಿದರೆ, ಪ್ರಚೋದನೆ ಮಾಡಿದರೆ, ಮನಸ್ಸಿಗೆ ಅವ್ರು ಡ್ಯಾಮೇಜ್ ಮಾಡಿದರೆ ಓದ್ ಜನ್ಮದಲ್ಲಿ, ಈ ಜನ್ಮ ನನ್ನ ಮನಸ್ಸು ಹೇಳುತ್ತೆ ಸಾಯಿ 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 ಅಂತ, ಸತ್ತೋಗು, ಸಾವುಗೆ ಏನಾದ್ರು ರೆಡಿ ಮಾಡ್ಕೊ ನೀನು ಅಂತ ಹೇಳುತ್ತೆ. ಆದ್ದರಿಂದ ಈ ಚಂದ್ರ ಶನಿ ರಾಹು ಗ್ರಹಕ್ಕೆ ಏನು ಮಾಡಬೇಕು? ಭಾಗವತದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಒಂದು ಕಡೆ ಒಂದು ಮಂತ್ರ ಬರ್ತದೆ. ಇದೇ ಥರ ವಿಷ್ಣು ಪುರಾಣದಲ್ಲಿ ಒಂದು ಕಡೆ ಮಂತ್ರ ಬರ್ತದೆ. ಏನದು ಅಂದರೆ ನೋಡಿ, ಒಂದು ಕರಿ ಎಳ್ಳು ತಗೊಳ್ಳಿ. ಕರಿ ಎಳ್ಳು ಶನಿಗ್ರಹ. ಒಂದು ಕಡೆ ಒಂದು 1/4 kg ಶನಿಗೆ ಸಂಬಂಧಪಟ್ಟಿದ್ದು ಕರಿ ಎಳ್ಳು, 1/4 kg ಅಕ್ಕಿ ಅಥವಾ ಅರ್ಧ kg ಅಕ್ಕಿ ತೊಗೊಳ್ಳಿ, ಉದ್ದು ತೊಗೊಳ್ಳಿ, 1/4 kg ಎಲ್ಲ 1 kg ತೊಗೊಳ್ಳಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ 1 kg ಅಕ್ಕಿ ಅಥವಾ ನಿಮ್ಗೆ ಯಥಾಶಕ್ತಿ, ನನಗೆ ಇಷ್ಟು kg ತೊಗೊಳ್ಳಿ ಅಂತ ಹೇಳಲ್ಲ. ಎಳ್ಳು, ಅಕ್ಕಿ, ಉದ್ದು 3 ಒಂದು ತಟ್ಟೆಯಲ್ಲಿ ಇಟ್ಕೊಂಡು ನಾನು ಹೇಳೋ ಮಂತ್ರದಲ್ಲಿ ಅದನ್ನು ಅಭಿಮಂತ್ರಿಸಬೇಕು. ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರ ಭಾಗವತದಲ್ಲಿ, ಶ್ರೀಮದ್ ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ ಸಾಕ್ಷಾತ್ ಭಗವಂತನೇ ಒಂದು ಕಡೆ ಹೇಳ್ತಾರೆ. ಓಂ ಕ್ಲೀಂ ಕೃಷ್ಣಾಯ, ಕೃಷ್ಣ ಅಂದರೆ ಕಪ್ಪಿರುವನು, ಕಷ್ಟದಲ್ಲಿದ್ದಂಥವ್ರಿಗೆ, ಅಜ್ಞಾನದಲ್ಲಿರುವಂಥವ್ರಿಗೆ, ವಾಸುದೇವಾಯ ಆಯುಷನ್ನು ವೃದ್ಧಿ ಮಾಡುವನು. ಇದು ಈಕ್ವಲೆಂಟ್ ಮಾಡಿದೆ. ಓಂ ನಮೋ ಭಗವತೆ ವಾಸುದೇವಾಯ,
ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಂಥೇಳಿ ಇದಕ್ಕೆ ಈಕ್ವಲೆಂಟ್ ಮಂತ್ರ ಕೂಡ ಬರೆದಿದ್ದಾರೆ. ಆದರೆ ಇದು ಬಹಳ ವಿಶೇಷವಾದ ಮಂತ್ರ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಿಡಲ್ಲ. ಎಷ್ಟೇ ಕಷ್ಟಗಳಿದ್ರು ಕ್ಲೇಶನಾಶಾಯ, ಕ್ಲೇಶ ಅಂದರೆ ಏನೋ ತೊಂದರೆಗಳಿರಲಿ, ಕ್ಲೇಶಗಳನ್ನೇನೋ ಗಂಡ ಬಿಟ್ಟ, ಅಪ್ಪ ಬಿಟ್ಟ, ವೆಂಟಿದ್ದ ಕೆಲಸ ಎಲ್ಲ, ಊಟ ಎಲ್ಲ, ಎಂಥ ಕಷ್ಟದಲ್ಲಿದ್ದು ಕ್ಲೇಶನಾಶಾಯ. ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ. ಪರಮಾತ್ಮನೇ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರಿಗಿದು ದೊಡ್ಡವನು. ಬ್ರಹ್ಮ ವಿಷ್ಣು ಮಹೇಶ್ವರ ಉತ್ಪತ್ತಿಯಾಗಿದ್ದು ಬಂದಿದ್ದು ಪರಮಾತ್ಮ. ಅವನು ಹರೈ ಅಂತ ಕರೀತಾರೆ. ಹರೆಯೇ ಪರಮಾತ್ಮ ಪ್ರಣತಃ ಕ್ಲೇಶನಾಶಾಯ, ನನ್ನ ಜೀವಿತ ಕಾಲದಲ್ಲಿ ಬಂದರೂ ಎಲ್ಲ ತೊಂದರೆಗಳನ್ನು ನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದ ಅಂದರೆ ಗೋವುಗಳ ಹಿಂದದಲ್ಲಿ ವಾಸ ಮಾಡುವನು, ಮುಕ್ತಿಯನ್ನು ಕೊಡುವವನು, ಮೋಕ್ಷವನ್ನು ಕೊಡುವನು, ಪುನರ್ಜನ್ಮವನ್ನು ನಾಶ ಮಾಡುವವನಿಗೆ ಗೋವಿಂದ ಅಂತ ಕರೀತಾರೆ. ಅದರಿಂದ ಓಂ ಕ್ಲೀಂ ಕೃಷ್ಣಾಯ, ಕೃಷ್ಣ ಬಂತು, ವಾಸುದೇವಾಯ ಹರೆಯೇ ಪರಮಾತ್ಮನೇ, ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ, ವಾಸುದೇವ, ಗೋವಿಂದ, ಚಂದ್ರ, ಶನಿ, ರಾಹು ಈ ಮೂರು ಮಂತ್ರ. ಕೃಷ್ಣ, ವಾಸುದೇವ, ಗೋವಿಂದ ಈ ಮೂರು ಮಂತ್ರ ಚಂದ್ರ, ಶನಿ, ರಾಹುಗೆ ಶಾಂತಿ ಮಾಡ್ತದೆ. ಆಗ ಇನ್ನೂ 18 ವರ್ಷ ಹುಡುಗಿ ಥರ, 18 ವರ್ಷ ಹುಡುಗನ ಥರ ಬಲ, ಸ್ಥೈರ್ಯ, ಓಜಸ್ಸು, ತೇಜಸ್ಸು, ತುಷ್ಟಿ, ಪುಷ್ಟಿ ಎಲ್ಲ ಪ್ರಾಪ್ತಿಯಾಗಿ, ಅದೇನೇ ಕ್ಲೇಶಗಳಿರಲಿ, ಏನೇ ಕಷ್ಟಗಳಿರಲಿ ಅದೆಲ್ಲ ನಾಶ ಆಗಿ ಮನಸ್ಸು, ದೇಹ, ಆತ್ಮ ಮೂರು ಕೂಡ ಆ ಭಗವಂತನ ಹತ್ರ ಹೋಗ್ತದಂತೆ. ಅದರಿಂದ ಯಾರು ಆಪತ್ಕಾಲದಲ್ಲಿ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತಾರೋ ಅಂಥವ್ರಿಗೆ ಎಷ್ಟೇ ತೊಂದರೆ ಇದ್ರು ನಾನು ಸಾನ್ನಿಧ್ಯಕ್ಕೆ ಕರ್ಕೊಂಡು ಅವ್ರಿಗೆ ಮಕ್ಕಳಂತೆ ನೋಡ್ಕೋತೀನಿ ಅಂತ ಭಗವಂತ ಪ್ರಮಾಣ ಮಾಡಿದ್ದಾರೆ. ಇದು ಗರುಡ ಪುರಾಣ ಹೇಳ್ತಾರೆ. ಹಾಗೆ ಈ ಒಂದು ಚಿಕ್ಕ ಮಾಲಮಂತ್ರ ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ, ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೂತಾಗ, ನಿಂತಾಗ, ಸ್ನಾನ ಮಾಡುವಾಗ, ಟಾಯ್ಲೆಟಲ್ಲಿದ್ದಾಗ, ಬಟ್ಟೆ ಒಗೆಯುವಾಗ, ಪಾತ್ರೆ ತೊಳೆಯುವಾಗ ಎಲ್ಲ ಸಮಯದಲ್ಲಿ ಭಗವಂತನ ಧ್ಯಾನ ಮಾಡ್ತೀವಿ. ಕೃಷ್ಣ ವಾಸುದೇವ ಗೋವಿಂದ, ಕೃಷ್ಣ ವಾಸುದೇವ ಗೋವಿಂದ ಈ ಮೂರು ಮಂತ್ರ ಚಂದ್ರ, ರಾಹು, ಶನಿ ಶಾಂತಿ ಆಗುತ್ತೆ. ಈ ಥರ ದೋಷದಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ತಾ ಈ ಒಂದು ಮಂತ್ರ ದಯವಿಟ್ಟು ಎಲ್ಲರೂ ಜಪ ಮಾಡಿ. ಆತ್ಮಹತ್ಯೆ ಮಾಡ್ಕೊ ಮನಸ್ಸು ಬರಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ, ಸಾಯಬೇಕು, ನಂಗೆ ಸಾವು ಕೊಡುತ್ತ ಪ್ರಾರ್ಥನೆ ಮಾಡಬಾರ್ದು, ಇದೇ ದೊಡ್ಡ ಅಪರಾಧ. ಹಾಗಾಗಿ ಈ ಒಂದು ದೋಷದ ನಿವಾರಣೆ ಆಗಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆ ಲೈಕನ್ನು ಬಟನ್ ಪ್ರೆಸ್ ಮಾಡಿದ್ರೆ ನೀವು ನೋಡೋಕ್ಕೂ ಸಹ ಅದಕ್ಕೆ ನನಗೂ ಕೊಡೋ ಒಂದು ಬೆಲೆ ಅಂತ ಹೇಳ್ತಾ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.